ನಮ್ಮನೆ ರೂಲ್ಸ್ ಗೊತ್ತೇನೆ ಸೊಸೆ, ನಿಂಗೆ ಸಂಬಳ ಬತ್ತಿದಂಗೆ ಅವತ್ತೇ ನಿನ್ನ ಅಕೌಂಟಿಂದ ನನ್ನ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗ್ಬಿಡ್ಬೇಕು. ಅತ್ತೆ, ನಾನು ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ನಾನು ದುಡ್ದು ನನ್ನ ಅಕೌಂಟಿಗೆ ಬರೋ ಸ್ಯಾಲ್ರಿನ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದ್ರ ಬದಲು ನೀವೇ ಡೈರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ಬಿಡಿ ಅತ್ತೆ. ಆಗ ನಿಮಗೆ ಡೈರೆಕ್ಟಾಗಿ ಸ್ಯಾಲ್ರಿ ಬರುತ್ತಲ್ಲ ನಿಮ್ಮ ಅಕೌಂಟ್ಗೆ. ನಾನು ಮದ್ವೆ ಆದಾಗ ಲಕ್ಷವ ವರದಕ್ಷಿಣೆ ತಕ ಬಂದಿದೆ ಕಣ್ಣೆ ಸೊಸೆ. ನಿಮ್ಮನೆಯವ್ರಿಗೆ ಬಾಯಿ ಮತ್ತು ಬೇಡ ಅಂದಿದ್ಕೆ ಆಯ್ತು ಅಂದ್ಬಿಟ್ರಲ್ಲ ಅತ್ತಗೆ. ಅತ್ತೆ, ನೀವು ಮದುವೆ ಆಗ್ಬೇಕಾದ್ರೆ ನಿಮಗೆ ಕೆಲಸ ಎಲ್ಲಿತ್ತು ಅತ್ತೆ? ನಿಮ್ಮ ಖರ್ಚಿಗೆ, ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೆ ನಿಮ್ಮ ಮನೆಯವರು ವರದಕ್ಷಿಣೆ ಅಂತ ಕೊಟ್ಟಿದ್ರು ಅತ್ತೆ. ಅದು ಅಲ್ಲದೆ ವರದಕ್ಷಿಣೆ ಕೇಳೋದು ಕೊಡೋದು ದೊಡ್ಡ ಅಪರಾಧ ಅತ್ತೆ. ಆಮೇಲೆ ನೀವು ವರದಕ್ಷಿಣೆ ಕೇಳಿ ನಾನು ಕಂಪ್ಲೇಂಟ್ ಕೊಟ್ಟು ನೀವು ಜೈಲಲ್ಲಿ ಕಂಬಿ ಎಣಿಸ್ತಾ ಕೂತ್ಕೋಬಾರ್ದು ನೋಡಿ ಅಂತ ನಿಮ್ಮ ಒಳ್ಳೇದಕ್ಕೆ ನಮ್ಮ ಮನೇಲಿ ವರದಕ್ಷಿಣೆ ಕೊಟ್ಟಿಲ್ಲ ಅತ್ತೆ. ಕೊಟ್ಟಿದ್ರೆ ಎಷ್ಟೊತ್ತಿಗೆ ನೀವು ತಿಥಿ ಮಾಡಿದ್ರು. ಫಿಕ್ಸು. ನಾನಿಲ್ಲದೆ ಅದು ಹೆಂಗೆ ಮಮ್ಮಿ ಹಬ್ಬ ಮಾಡಿಬಿಡ್ತೀಯ ನೀನು? ನಾನು ಈ ಸಲ ಬಂದೇ ಬರ್ತೀನಿ, 2 ದಿನ ಇದ್ದೇ ಬರೋದು. ಏನೇ ಸೊಸೆ ಅದು 2 ದಿನ ಇರ್ತೀನಿ ಅಂತ ಇದೀ? ಹೆಣ್ಮಕ್ಳು ಮದ್ವೆ ಆದ್ಮೇಲೆ ತವ್ರ ಮನೆಗೆ ಹಿಂಗೆ ಹೋಗ್ಬೇಕು, 10 ನಿಮಿಷ ಇರಬೇಕು, ಹಂಗೆ ಬತ್ತಾ ಇರಬೇಕು. ಹೌದಾ ಅತ್ತೆ? ಮತ್ತೆ ನಿಮ್ಮ ಮಗಳು ಬಂದು 10 ದಿನ ಆಗಿದೆಯಲ್ಲ ಅತ್ತೆ? ಕೇಳಿದ್ಕೆ ಇನ್ನೂ 2 ವಾರ ಇದ್ಬಿಟ್ಟು ಆಮೇಲೆ ಹೋಗ್ತೀನಿ ಅಂತ ಇದ್ಲು. ಇರಿ ಜಾಡ್ಸ್ ಒದ್ದಿ ಮನೆಯಿಂದ ಆಚೆಗೆ ಹಾಕ್ತೀನಿ ಅವಳನ್ನ. ಏಯ್, ಯಾವಳೆ ಕಿತ್ತೋದಳೆ, ಹೋಗ ಆಚೆಗೆ.